ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೇಷರಾಶಿಯ ಆತ್ಮೀಯ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಸೆಪ್ಟೆಂಬರ್ ತಿಂಗಳಿಂದ ನಿಮಗೆ ಅದ್ಭುತ ಫಲಗಳು ನಿಮಗಾಗಿ ಕಾದಿವೆ ಎಂದರೂ ಅತಿಶಯೋಕ್ತಿ ಆಗಲಾರದು. ಅಲ್ಲದೆ ಎರಡನೇ ಧನಸ್ಥಾನ ಹಾಗೂ ಕುಟುಂಬ ಸ್ಥಾನದಲ್ಲಿರುವಂತಹ ವಿಶೇಷ ಪ್ರಬಲವಾದಂತಹ ಗುರುವಿನಿಂದ ನೀವು ಹಿಂದೆಂದೂ ಕಾಣದ ಒಂದು ಧನ ಪ್ರಾಪ್ತಿ ಹಾಗೂ ಕುಟುಂಬದಲ್ಲಿ ನೆಮ್ಮದಿ ಶುಭ ಕಾರ್ಯಗಳು ನಡೀತವೆ. ಮತ್ತು ಮೇಷರಾಶಿಯ ವಿವಾಹವಾಗದ ಎಲ್ಲ ವಧುವರಿಗೂ ಕೂಡ ವಿವಾಹ ಒಂದು ಯೋಗ್ಯದ ವಿವಾಹ ಒಂದು ಕಂಕಣ ಭಾಗ್ಯದ ಕೂಡಿ ಬರುವಂತಹ ಒಂದು ಸಾಧ್ಯತೆಗಳು ಕಂಡುಬರ್ತವೆ. ಇನ್ನು ಲಗ್ನಾಧಿಪತಿಯಾದಂತಹ ಪ್ರಬಲ ಗ್ರಹ ಮಂಗಳನು ನಿಮ್ಮ ತೃತೀಯ ಶುಭ ಸ್ಥಾನವಾದಂತಹ ಮಿಥುನ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮ್ಮ ಎಲ್ಲ ಆರ್ಥಿಕ ವ್ಯವಹಾರಗಳು ಸುಗಮವಾಗಿ ನಡೆದು ಮತ್ತು ನಿಮಗೆ ವಿಶೇಷವಾಗಿ ಡಬಲ್ ಲಾಭಗಳಾಗುವಂತಹ ಸಾಧ್ಯತೆ ಕಂಡುಬರ್ತದೆ. ಇನ್ನು ದಿನಾಂಕ 16ರಂದು 6ನೇ ಸ್ಥಾನವಾದಂತಹ ಕನ್ಯಾ ರಾಶಿಗೆ ರವಿಗ್ರಹ ಬಂದು ನಿಮ್ಮ ಎಲ್ಲ ಸರ್ಕಾರಿ ಕಾರ್ಯಗಳಲ್ಲಿ ಕೂಡ ಜಯ ತಂದು ಕೊಡುತ್ತಾನೆ. ದಿನಾಂಕ 23ರಂದು ಅದರ ಜೊತೆಗೆ ಬುಧಗ್ರಹರು ಕೂಡ 6ನೇ ಸ್ಥಾನಕ್ಕೆ ಬಂದು ಸಾಕಷ್ಟು ನಿಮಗೆ ವ್ಯಾಪಾರ ಅಭಿವೃದ್ಧಿಯನ್ನು ಮಾಡುತ್ತಾರೆ. ಅಲ್ಲದೆ ದಿನಾಂಕ 17ರಂದು ಶುಕ್ರನು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮ್ಮ ಸಂಗಾತಿ ಮತ್ತು ನೀವು ಅನೋನ್ಯವಾಗಿರ್ತೀರಿ, ತುಂಬ ಸಂತೋಷವಾಗಿರ್ತೀರಿ ಮತ್ತು ಎಲ್ಲ ರೀತಿಯಿಂದ ಶುಭ ಒಂದು ಕಾರ್ಯಗಳು ನಡೆಯುತ್ತವೆ. 6ನೇ ಸ್ಥಾನದಲ್ಲಿರುವಂಥ ಕೇತು ಹಾಗೂ 12ನೇ ಸ್ಥಾನದಲ್ಲಿರುವಂಥ ರಾಹುಗಳು ಅವುಗಳಿಂದ ನಿಮಗೆ ಯಾರಾದರೂ ವಿದೇಶದಲ್ಲಿ ಉದ್ಯೋಗ ಹೋಗಬೇಕು ಅಂತ ಅಪೇಕ್ಷೆ ಮಾಡ್ತಿದ್ದೀರೋ ಅವರ ಒಂದು ಉದ್ಯೋಗ ದೊರೆಯುವಂತಹ ಸಾಧ್ಯತೆ ನಿಮಗೆ ಕಂಡುಬರುತ್ತದೆ. ನಿಮಗೆ ಗುರುವಾರ, ಶುಕ್ರವಾರ, ಮಂಗಳವಾರ ಒಂದು ವಾರಗಳಾಗಿವೆ. ಅಲ್ಲದೆ ನಿಮ್ಮ ಅದೃಷ್ಟದ ಹರಳುಗಳು ಕೆಂಪು ಹವಳ ಇರುತ್ತದೆ. ದಿನಾಂಕ 4ರಿಂದ 8, 12ರಿಂದ 13, 16ರಿಂದ 17, 21, 24, 26 ಹಾಗೂ 29ರಿಂದ 30 ದಿನಗಳು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.